Hello dear students, welcome to financial management class. In this class we start the second model, that is material control. So ಇವತ್ತಿನ ತರಗತಿಯಲ್ಲಿ ನಾವು ಈ material control ಅಂತಕ್ಕಂಥ ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. In this chapter we learn the meaning of material control, steps in material control, needs and objectives of material control and issues of materials, and you learn the problems and methods of pricing of material issues, that are these are FIFO, LIFO, simple and weighted average methods. ಈ ಒಂದು ಅಧ್ಯಯನದಲ್ಲಿ ನಾವು ಮೀನಿಂಗ್ ಆಫ್ ಮಟೀರಿಯಲನ್ನು ನೋಡ್ತೀವಿ. ಸ್ಟೆಪ್ಸ್ ಇನ್ ಮಟೀರಿಯಲ್ ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಯಾವ ಸ್ಟೆಪ್ಸನ್ನು ಫಾಲೋ ಮಾಡ್ತೀವಿ ಅನ್ನೋದನ್ನು ಕಲಿತೀವಿ. ಹಾಗೆ ಮಟೀರಿಯಲ್ನ ಆಬ್ಜೆಕ್ಟಿವ್ಸನ್ನು ನಾವು ತಿಳಿತಾ ಹೋಗ್ತೀವಿ. ಜೊತೆಗೆ ಇಶ್ಯೂಸ್ ಆಫ್ ಮಟೀರಿಯಲ್ಸನ್ನು ನಾವು ಯಾವ ರೀತಿಯಾಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂಸ್ ಮಾಡ್ತೀವಿ ಅಂತ ಕಲಿತೀವಿ. ಜೊತೆಗೆ ಪ್ರಾಬ್ಲಮ್ಸನ್ನು ಕಲಿತೀವಿ ಆನ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಮಟೀರಿಯಲ್ ಇಶ್ಯೂಸ್ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸನ್ನು ಕೂಡ ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ಅದರಲ್ಲಿ ಮೇನ್ ನಾವು ಫಿಫೋ ಮೆಥಡು, ಲಿಫೋ ಮೆಥಡು, ಸಿಂಪಲ್ ಆ್ಯಂಡ್ ವೇಟೆಡ್ ಆ್ಯಾವ್ರೇಜ್ ಮೆಥಡ್ಸ್ ಮೇಲೆ ಕ್ವಶನ್ಸನ್ನು ಸಾಲ್ವ್ ಮಾಡ್ತೀವಿ. ಫಸ್ಟ್, ಇಂಟ್ರಡಕ್ಷನ್ ಅಬೌಟ್ ದಿ materials. So materials are essential in the world of production. Material is the main source of production. ಸೊ ಮಟೀರಿಯಲ್ ಅಂತಕ್ಕಂಥದ್ದು ತುಂಬಾ ಅವಶ್ಯವಾಗಿರ್ತಕ್ಕಂಥದ್ದು. ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಪ್ರೊಡಕ್ಷನ್ ವರ್ಡಲ್ಲಿ ಮಟೀರಿಯಲ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೋರ್ಸಸ್ ಆಗಿರುತ್ತೆ. ಪ್ರೊಡಕ್ಷನ್ ನಾವು ಮಾಡಬೇಕಾಗಿತ್ತು ಅಂದರೆ ಅಲ್ಲಿ ಮೇನ್ ನಮಗೆ ಮಟೀರಿಯಲ್ ಬೇಕಾಗತ್ತೆ. Material is the major cost factor in the production of goods and services. There should be proper control of these materials because materials constitute 60% of the total cost of the production, and success or failure of the factory depends upon the efficient, proper ಕಂಟ್ರೋಲ್ ಆಫ್ ದಿ ಮಟೀರಿಯಲ್ಸ್. ಸೊ ಮಟೀರಿಯಲ್ ಅಂತಕ್ಕಂಥದ್ದು ಈ ಒಂದು ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ನಲ್ಲಿ ತುಂಬಾ ಇಂಪಾರ್ಟೆಂಟು ಮತ್ತು ಮೇಜರ್ ಕಾಸ್ಟ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ನಾವು ಇದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಈ ಪ್ರೊಡಕ್ಷನ್ ವರ್ಕ್ ನಾವೇನು ಮಾಡ್ತೀವಿ, ಈ ಪ್ರೋಸೆಸ್ನಲ್ಲಿ 60% ಆಫ್ ದಿ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಮಗೆ ಮಟೀರಿಯಲ್ಸ್ನಲ್ಲಿನೇ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಸೊ ನಾವು ಸಕ್ಸಸ್ಸು ಮತ್ತು ಫೇಲ್ಯೂರ್ ಅಂತಕ್ಕಂಥದ್ದು ಡಿಪೆಂಡ್ ಆಗ್ತಕ್ಕಂಥದ್ದೇ ನಮಗೆ ಮಟೀರಿಯಲ್ ಕಂಟ್ರೋಲ್ ಬೇಸ್ ಮೇಲೆ. ನಾವು ಎಷ್ಟು ಎಫಿಸಿಯೆಂಟಾಗಿ ಕಂಟ್ರೋಲೇಬಲ್ ಆಗಿ ಮಟೀರಿಯಲ್ಸನ್ನು ಪ್ರಾಪರ್ ವೇನಲ್ಲಿ ಕಂಟ್ರೋಲ್ ಮಾಡ್ತಾ ಬರ್ತೀವಿ, ಅದ್ರ ಮೇಲೆ ನಮಗೆ ಬಿಸ್ನೆಸ್ ಸಕ್ಸಸ್ ಮತ್ತು ಫೇಲ್ಯೂರ್ ಕೂಡ ಫ್ಯಾಕ್ಟ್ರಿದು ಆಗುತ್ತೆ. ಹಾಗೆ ಮಟೀರಿಯಲ್ ಈಸ್ ದಿ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದಿ ಕಾಸ್ಟ್ನಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲಿಮೆಂಟು ಮಟೀರಿಯಲ್ ಆಗಿರುತ್ತೆ. ಮಟೀರಿಯಲ್ ಸಿಂಪ್ಲಿ ಮೀನ್ಸ್ ಎನಿ ಕಮಾಡಿಟೀಸ್ ವಿಚ್ ಈಸ್ processed in a factory in order to converted into finished product. ಸೊ ನಾವು ಯಾವುದೇ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಫಿನಿಶ್ಡ್ ಪ್ರಾಡಕ್ಟನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದಾಗ ಅದರಲ್ಲಿ ಏನೇನು ಎಲಿಮೆಂಟ್ಸನ್ನು ಯೂಸ್ ಮಾಡ್ತಾ ಬರ್ತೀವಿ ಅಥವಾ ಏನು ಕಮಾಡಿಟೀಸನ್ನು ಯೂಸ್ ಮಾಡ್ತಾ ಬರ್ತೀವಿ, ಆ ಕಮಾಡಿಟೀಸ್ಗೆ ನಾವಿಲ್ಲಿ ಮಟೀರಿಯಲ್ಸ್ ಅಂತ ಕರಿತೀವಿ. ಮಟೀರಿಯಲ್ಸ್ ಮೇ ಬಿ ರಾ ಮಟೀರಿಯಲ್ಸ್, ಕಾಂಪೋನೆಂಟ್ಸ್, ಟೂಲ್ಸ್, ಸ್ಪೇರ್ ಪಾರ್ಟ್ಸ್, ಕನ್ಸ್ಯೂಮೇಬಲ್ ಸ್ಟೋರ್ಸ್ ಎಕ್ಸೆಟ್ರಾ. ಸೊ ಈ ರೀತಿಯಾಗಿ ನಾವು ಏನೇನು ಥಿಂಗ್ಸ್ಗಳನ್ನಾಗಿರ್ಬೋದು ಅಥವಾ ಯಾವುದಾದ್ರೂ ಕಮಾಡಿಟೀಸ್ಗಳನ್ನಾಗಿರ್ಬೋದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನಲ್ಲಿ ಏನು ಯೂಸ್ ಮಾಡ್ತಾ ಬರ್ತೀವಿ, ಕಂಪ್ಲೀಟಾಗಿ ಅದು ಮ್ಯಾನುಫ್ಯಾಕ್ಚರಾಗಿ ಫಿನಿಶ್ ಆಗಿ ಬರ್ತಕ್ಕಂಥ ಪ್ರೋಸೆಸ್ನಲ್ಲಿ ಏನು ಕಮಾಡಿಟೀಸನ್ನು ಯೂಸ್ ಮಾಡ್ತೀವಿ ಅದಕ್ಕೆ ನಾವು ಮಟೀರಿಯಲ್ಸ್ ಅಂತ ಕರಿತೀವಿ. ಮಟೀರಿಯಲ್ಸ್ ಇನ್ಕ್ಲೂಡ್ ಬೋತ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಮಟೀರಿಯಲ್ಸ್. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಮಟೀರಿಯಲ್ಸ್ purchased for stock purposes to be issued to different jobs, work orders or departments as and when required are known as a stores. ಮಟೀರಿಯಲ್ಸನ್ನು ನಾವು ಮೇನಾಗಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಮಟೀರಿಯಲ್ಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ತಾ ಬರ್ತೀವಿ. ಸೊ ಈ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಮಟೀರಿಯಲ್ಸನ್ನು ನಾವು ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಸ್ಟೋರ್ ಮಾಡ್ತಾ ಬರ್ತೀವಿ. ಏಕೆ ಅಂತಂದರೆ ಯಾವಾಗ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗೆ ರಿಕ್ವೈರ್ಡ್ ಇರುತ್ತೋ ಸೊ ಆವಾಗ ಆ ಒಂದು ರಾ ಮಟೀರಿಯಲ್ಸನ್ನು ಇಶ್ಯೂ ಮಾಡತಕ್ಕಂಥ ಪರ್ಪೋಸ್ಲಿ ನಾವು ಈ ಮಟೀರಿಯಲ್ಸನ್ನು ಸ್ಟೋರ್ಸ್ನಲ್ಲಿ ಸ್ಟಾಕ್ ಮಾಡ್ತಾ ಬರ್ತೀವಿ. ಇದು ನಮಗೆ ಸ್ಟೋರ್ಸ್ ಆಗಿರುತ್ತೆ, ಅದನ್ನು ನಾವು ಸ್ಟೋರ್ಸ್ ಅಂತ ಕೂಡ ಕರಿತೀವಿ. ಫಸ್ಟ್ ವಿ ಲರ್ನ್ ಮೀನಿಂಗ್ ಆಫ್ ಮಟೀರಿಯಲ್. ದ ಟರ್ಮ್ ಮಟೀರಿಯಲ್ಸ್ ರೆಫರ್ಸ್ ಟು all commodities or components which are consumed in the process of
ಮ್ಯಾನುಫ್ಯಾಕ್ಚರಿಂಗ್. ಸೊ ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನಲ್ಲಿ ಏನು ಕಮಾಡಿಟೀಸನ್ನು ಯೂಸ್ ಮಾಡ್ತಾ ಬರ್ತೀವೋ ಅಥವಾ ಅದನ್ನು ನಾವು ಮಟೀರಿಯಲ್ಸ್ ಅಂತ ಹೇಳ್ತೀವಿ. ದ ಕಮಾಡಿಟೀಸ್ ದಟ್ ಆರ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒರಿಜಿನಲ್ ಫಾರ್ಮ್ಸ್ ಆರ್ ಕಾಲ್ಡ್ ದಿ ಮಟೀರಿಯಲ್ಸ್. ಇಂಡಸ್ಟ್ರಿನಲ್ಲಿ ಗೂಡ್ಸ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದಾಗ ಏನು ಕಮಾಡಿಟೀಸನ್ನು ಈ ಒಂದು ಪ್ರೊಡಕ್ಷನ್ ಪ್ರೋಸೆಸ್ನಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನಲ್ಲಿ ಏನು ಕಮಾಡಿಟೀಸನ್ನು ನಾವು ಯೂಸ್ ಮಾಡ್ತಾ ಬರ್ತೀವಿ ಅದಕ್ಕೆ ನಾವು ಮಟೀರಿಯಲ್ಸ್ ಅಂತ ಹೇಳ್ತೀವಿ. ಮಟೀರಿಯಲ್ಸ್ ಇಟ್ ಇನ್ಕ್ಲೂಡ್ಸ್ ದಿ ರಾ ಮಟೀರಿಯಲ್, ಕಾಂಪೋನೆಂಟ್ಸ್, ಟೂಲ್ಸ್, ಮೇಂಟೆನೆನ್ಸ್ ಮಟೀರಿಯಲ್ಸ್, ಕನ್ಸ್ಯೂಮೇಬಲ್ ಸ್ಟೋರ್ಸ್. ಸೊ ಈ ಒಂದು ಮಟೀರಿಯಲ್ಸ್ನಲ್ಲಿ ನಮಗೆ ರಾ ಮಟೀರಿಯಲ್ ಇನ್ಕ್ಲೂಡ್ ಆಗಿರುತ್ತೆ, ಕಾಂಪೋನೆಂಟ್ಸು ಇನ್ಕ್ಲೂಡ್ ಆಗಿರುತ್ತೆ, ಟೂಲ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಹಾಗೆ ಮೇಂಟೆನೆನ್ಸ್ ಮಟೀರಿಯಲ್ಸ್ ಇರುತ್ತೆ, ಜೊತೆಗೆ ಕನ್ಸ್ಯೂಮೇಬಲ್ ಸ್ಟೋರ್ಸ್ ಕೂಡ ನಮ್ಗೆ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್, ದ ಮೀನಿಂಗ್ ಆಫ್ ಮಟೀರಿಯಲ್ control. Material control is a systematic control over the purchasing, storing and using of material to minimize the possible cost. Material control may be defined as the level of material maintenance so as to ensure uninterrupted productions and minimizing the investment of funds. ಇಲ್ಲಿ ನಮಗೆ ಮಟೀರಿಯಲ್ ಕಂಟ್ರೋಲ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಅರ್ಥ ಏನಂತಂದರೆ ಇಟ್ ಮೀನ್ಸ್ ಪರ್ಚೇಸಿಂಗ್, ಸ್ಟೋರಿಂಗ್ ಆ್ಯಂಡ್ ಕನ್ಸಂಪ್ಷನ್ಸ್ ಆಫ್ ದಿ ಮಟೀರಿಯಲ್ಸ್ ಇನ್ ಎ ಸಿಸ್ಟಮೆಟಿಕ್ ಮ್ಯಾನರ್. ಸೊ ನಾವು ಏನು ಪರ್ಚೇಸ್ ಮಾಡಿರ್ತೀವಿ ಆ ಪರ್ಚೇಸ್ ಮಾಡಿರ್ತಕ್ಕಂಥ ಮಟೀರಿಯಲನ್ನು ಯಾವುದೇ ಒಂದು ರಿಕ್ವೈರ್ಡ್ ಇರ್ತಕ್ಕಂಥ ಮಟೀರಿಯಲ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು, ಸ್ಟೋರ್ ಮಾಡ್ತಕ್ಕಂಥದ್ದು, ಅದನ್ನು ಒಂದು ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ನಾವು ಏನು ಮೇಂಟೆನೆನ್ಸ್ ಮಾಡ್ತಾ ಬರ್ತೀವಿ ಇದಕ್ಕೆ ನಾವು ಮಟೀರಿಯಲ್ಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಮಟೀರಿಯಲ್ಸ್ ಕಂಟ್ರೋಲ್ ಆಸ್ ಎ ಸಿಸ್ಟಮೆಟಿಕ್ ಕಂಟ್ರೋಲ್ of purchasing, storing and consumption of the materials, so has to maintain regular and timing supply of materials at the same time. ಸೊ ನಾವು ಪರ್ಚೇಸ್ ಮಾಡ್ತಕ್ಕಂಥದ್ದು, ಸ್ಟೋರ್ ಮಾಡ್ತಕ್ಕಂಥದ್ದು, ಅದನ್ನು ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು, ಜೊತೆಗೆ ರೆಗ್ಯುಲರಾಗಿ ಈ ಒಂದು ಪ್ರೋಸೆಸ್ನ ಮೇಂಟೈನ್ ಮಾಡ್ತಕ್ಕಂಥದ್ದು, ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗೆ ಯಾವಾಗ ರಿಕ್ವೈರ್ಡ್ ಇರುತ್ತೋ ಆವಾಗೆ ಸೊ ಲಿಮಿಟೆಡ್ ಬೇಸ್ ಮೇಲೆ ಎಷ್ಟು ರಿಕ್ವೈರ್ಡ್ ಇದೆ ಅಷ್ಟೇ ಒಂದು ಮಟೀರಿಯಲ್ಸನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ಗೆ ಸಪ್ಲೈ ಮಾಡ್ತಾ ಬರ್ತಕ್ಕಂಥ ಈ ಒಂದು ಪ್ರೋಸೆಸ್ನ ಸಿಸ್ಟಮೆಟಿಕ್ಕಾಗಿ ನಾವೇನು ಮಾಡ್ತಾ ಬರ್ತೀವಿ ಇದಕ್ಕೆ ನಾವು ಮಟೀರಿಯಲ್ ಕಂಟ್ರೋಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಎಸೆನ್ಷಿಯಲ್ ಆಫ್ ಮಟೀರಿಯಲ್ಸ್ ಕಂಟ್ರೋಲ್ಸ್ ಆರ್ ಪ್ರಾಪರ್ ಕೋಆರ್ಡಿನೇಷನ್ ಆ್ಯಂಡ್ ಕೋಆಪರೇಷನ್ಸ್. Purchase of materials should be centralized. Proper scheduling of the materials. Records should be maintained. And system of internal check should be introduced. Good method of issue of materials should be followed. Storage of materials should be well planned. Proper method of inspection should be followed. Ordering quantity of materials should be fixed. And minimum and maximum and reordering levels of material should be fixed. ಸೊ ಇದರಿಂದ ನಮಗೆ ಏನು ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಇದೆ ಮಟೀರಿಯಲ್ಸ್ ಕಂಟ್ರೋಲ್ಸ್ಗೆ ಅಂದರೆ ಒಂದನೇದು ಪ್ರಾಪರ್ ಕೋಆರ್ಡಿನೇಷನ್ ಆ್ಯಂಡ್ ಕೋಆಪ್ರೇಷನ್. ಒಂದು ಡಿಪಾರ್ಟ್ಮೆಂಟಿಂದ ಮತ್ತೊಂದು ಡಿಪಾರ್ಟ್ಮೆಂಟ್, ಫಾರ್ ಎಕ್ಸಾಂಪಲ್ ಈಗ ಮಟೀರಿಯಲ್ ಸ್ಟೋರ್ಸ್ ಡಿಪಾರ್ಟ್ಮೆಂಟಿಂದ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಕೋಆಪ್ರೇಷನ್ ಮತ್ತು ಕೋಆರ್ಡಿನೇಷನ್ ಇರ್ತಕ್ಕಂಥದ್ದು. ಹಾಗೆ ಪರ್ಚೇಸಸ್ ಆಫ್ ಮಟೀರಿಯಲ್ಸ್ ಶುಡ್ ಬಿ ಸೆಂಟ್ರಲೈಸ್ಡ್. ಸೊ ಎಷ್ಟು ಟೈಪ್ ಆಫ್ ಎಷ್ಟು ಮಟೀರಿಯಲ್ಸನ್ನು ನಾವು ಪರ್ಚೇಸ್ ಮಾಡಬೇಕು, ಸೊ ಯಾವ ಕ್ವಾಲಿಟಿ ಆಫ್ ಮಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ತಾ ಬರ್ತೀವಿ. ಹಾಗೆ ಪ್ರಾಪರ್ ಶೆಡ್ಯೂಲಿಂಗ್ ಆಫ್ ಮಟೀರಿಯಲ್ಸನ್ನು ಇಶ್ಯೂ ಮಾಡಬೇಕಾಗಿದ್ರು, ಪರ್ಚೇಸ್ ಮಾಡಬೇಕಾಗಿದ್ರು, ಸ್ಟೋರ್ ಮಾಡಬೇಕಾಗಿದ್ರು ಒಂದು ಶೆಡ್ಯೂಲ್ ಬೇಸ್ ಮೇಲೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗೆ ರೆಕಾರ್ಡ್ ಶುಡ್ ಬಿ ಮೇಂಟೈನ್ಡ್. ಸೊ ಪರ್ಚೇಸ್ ಆಗಿರಲಿ, ಹಾಗೆ ಸಪ್ಲೈ ಆಗಿರಲಿ ಮತ್ತು ರಿಟರ್ನ್ಸ್ ಆಗಿರಲಿ, ಇವೆಲ್ಲವನ್ನು ರೆಕಾರ್ಡ್ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಕಂಪಲ್ಸರಿ ಆಗಿರುತ್ತೆ. ಅದನ್ನು ಆ ಒಂದು ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು. ಹಾಗೆ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ ಶುಡ್ ಬಿ ಇಂಟ್ರಡ್ಯೂಸ್ಡ್. ಸೊ ನಮಗೆ ಮಟೀರಿಯಲ್ಸನ್ನು ಪರ್ಚೇಸಿಂಗು, ಸ್ಟೋರ್ ಮಾಡೋದ್ರ ಜೊತೆಗೆ ಅದನ್ನು ಚೆಕ್ ಮಾಡ್ತಕ್ಕಂಥದ್ದು, ಹಾಗೆ ಸಮ್ ಇಂಟರ್ನಲ್ ಚೆಕ್ಕಿಂಗ್ಸ್ನ ಮಾಡ್ತಕ್ಕಂಥದ್ದು ಕೂಡ ನಮಗಿಲ್ಲಿ ಕಂಪಲ್ಸರಿ ಆಗಿರುತ್ತೆ. ಅದನ್ನು ಕೂಡ ನಾವಿಲ್ಲಿ ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. ಹಾಗೆ ಗುಡ್ ಮೆಥಡ್ಸ್ ಆಫ್ ಇಶ್ಯೂ ಆಫ್ ಮಟೀರಿಯಲ್ಸ್ ಶುಡ್ ಬಿ ಫಾಲೋಡ್. ಈಗ ನಾವು ಮಟೀರಿಯಲ್ಸನ್ನು ಇಶ್ಯೂ ಮಾಡಬೇಕಾದ್ರಾಗೆ ಅದ್ರಾಗೆ ಸಪ್ರೇಟ್ ಮೆಥಡ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಲಿಫೋ ಮೆಥಡ್ ಆಗಿರ್ಬೋದು, ಫಿಫೋ ಮೆಥಡ್ ಆಗಿರ್ಬೋದು, ಹಾಗೆ ಸಿಂಪಲ್ ಆ್ಯಾವ್ರೇಜ್ ಮೆಥಡ್ ಆಗಿರ್ಬೋದು, ವೇಟೆಡ್ ಆ್ಯಾವ್ರೇಜ್ ಮೆಥಡ್ ಆಗಿರ್ಬೋದು. ಹೀಗೆ ನಾವು ಇಶ್ಯೂ ಮಾಡಬೇಕಾದಾಗ ಗುಡ್ ಮೆಥಡ್ಸನ್ನು ಫಾಲೋ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗೆ
ಸ್ಟೋರೇಜ್ ಆಫ್ ಮಟೀರಿಯಲ್ಸ್ ಶುಡ್ ಬಿ ವೆಲ್ ಪ್ಲ್ಯಾನ್ಡ್. ಸೊ ನಾವು ಮಟೀರಿಯಲ್ಸನ್ನು ಸ್ಟೋರ್ ಮಾಡಬೇಕಾದಾಗ ಅದನ್ನು ಮುಂಚಿತವಾಗಿ ನಾವು ಪ್ಲ್ಯಾನ್ ಮಾಡಿಬಿಟ್ಟು ವೆಲ್ ಪ್ಲ್ಯಾನಡ್ ಬೇಸ್ ಮೇಲೆ ಮಟೀರಿಯಲ್ಸನ್ನು ಸ್ಟೋರ್ ಮಾಡ್ತಕ್ಕಂಥದ್ದು. ಹಾಗೆ ಪ್ರಾಪರ್ ಮೆಥಡ್ಸ್ ಆಫ್ ಇನ್ಸ್ಪೆಕ್ಷನ್ಸ್ ಶುಡ್ ಬಿ ಫಾಲೋಡ್. ಸೊ ಯಾವ ಮೆಥಡ್ಸನ್ನು ನಾವು ಮಾಡ್ತಾ ಇದ್ದೀವಿ ಆ ಮೆಥಡ್ಸ್ ನಮಗೆ ನಮ್ಮ ಮ್ಯಾನುಫ್ಯಾಕ್ಚರಿಂಗಿಗೆ ಫ್ಯಾಕ್ಟ್ರಿಗೆ ಸೂಟೇಬಲ್ ಇದೆನಾ ಇಲ್ವಾ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನಾವು ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಬಿಟ್ಟು ಸೊ ಆ ಮೆಥಡ್ಸನ್ನು ಫಾಲೋ ಮಾಡ್ತಕ್ಕಂಥದ್ದು. ಹಾಗೆ ಆರ್ಡರಿಂಗ್ ಕ್ವಾಂಟಿಟಿ ಆಫ್ ಮಟೀರಿಯಲ್ ಶುಡ್ ಬಿ ಫಿಕ್ಸ್ಡ್. ಸೊ ನಾವು ಆರ್ಡರಿಂಗ್ ಕ್ವಾಂಟಿಟೀಸ್ನಲ್ಲಿ ನೋಡಬೇಕಾದಾಗ ಸಮ್ ಮೆಥಡ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಮಿನಿಮಮ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಆಗಿರ್ಬೋದು, ರೀಆರ್ಡರಿಂಗ್ಸ್ ಆಗಿರ್ಬೋದು, ಈ ರೀತಿಯಾಗಿ ಡಿಫ್ರೆಂಟ್ ಮೆಥಡ್ಸ್ ಇದ್ದಾವೆ. ಅದರಲ್ಲಿ ನಾವು ಆರ್ಡರಿಂಗ್ ಕ್ವಾಂಟಿಟಿಯನ್ನು ಮಾಡಬೇಕಾದಾಗ ಫಾರ್ EOQ ಇದೆ, ಎಕನಾಮಿಕ್ ಆರ್ಡರಿಂಗ್ ಕ್ವಾಂಟಿಟಿ. ಸೊ ಹಾಗೆ ಆರ್ಡರಿಂಗ್ ಕ್ವಾಂಟಿಟಿಗೂ ಕೂಡ ನಾವು ಒಂದು ಸೂಟೇಬಲ್ ಮೆಥಡ್ಸನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು. ಲಾಸ್ಟ್ಲಿ ಮಿನಿಮಮ್, ಮ್ಯಾಕ್ಸಿಮಮ್ ಆ್ಯಂಡ್ ರೀಆರ್ಡರಿಂಗ್ ಲೆವೆಲ್ಸ್ ಆಫ್ ಮಟೀರಿಯಲ್ ಶುಡ್ ಬಿ ಫಿಕ್ಸ್ಡ್. ಸೊ ನಾವು ಮಟೀರಿಯಲನ್ನು ಸ್ಟೋರ್ ಮಾಡಬೇಕಾದಾಗ ಸೊ ಅಲ್ಲಿ ನಾವು ಲೆವೆಲ್ಸ್ ಆಫ್ ಮಟೀರಿಯಲ್ಸ್ ಫಾರ್ ಎಕ್ಸಾಂಪಲ್ ಮಿನಿಮಮ್ ಇರ್ಬೋದು, ಮ್ಯಾಕ್ಸಿಮಮ್ ಆಗಿರ್ಬೋದು, ರೀಆರ್ಡರಿಂಗ್ ಆಗಿರ್ಬೋದು, ಆ ಒಂದು ಲೆವೆಲ್ಸನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಕಂಪಲ್ಸರಿ ಆಗಿರುತ್ತೆ. ದೀಸ್ ಆರ್ ದಿ ಮೇನ್ ಎಸೆನ್ಷಿಯಲ್ಸ್ ಆಫ್ ದಿ ಮಟೀರಿಯಲ್ ಕಂಟ್ರೋಲ್ಸ್. ನೆಕ್ಸ್ಟ್, ದ ನೀಡ್ಸ್ ಫಾರ್ ಮಟೀರಿಯಲ್ಸ್ ಕಂಟ್ರೋಲ್ಸ್ ಆರ್ objectives of materials controls are: one is the availability of materials, and second one, no excessive investment in materials, and third one, reasonable price, fourth, minimum wastage, and fifth one is risk of spoilage and obsolescence, and sixth one, information about the availability of materials. The last one, material can be easily misappropriated. ಸೊ ಇಲ್ಲಿ ನಾವು ಮೇನ್ ನೀಡ್ಸ್ ಫಾರ್ ಮಟೀರಿಯಲ್ ಕಂಟ್ರೋಲ್ಸನ್ನು ನೋಡೋದಾಗಿದ್ದರೆ, ಒನ್ ಈಸ್ ಟೈಮ್ಲಿ ಅವೈಲೇಬಿಲಿಟಿ ಆಫ್ ಮಟೀರಿಯಲ್ಸ್. ಸೊ ನಾವು ಮಟೀರಿಯಲ್ ಕಂಟ್ರೋಲ್ ಮಾಡೋದ್ರಿಂದ ನಮಗೆ ನೆಸಸರಿ ಇದ್ದಾಗ, ಅವಶ್ಯಕತೆ ನಮ್ಗೆ ಯಾವಾಗಿರುತ್ತೋ ಆ ಟೈಮಲ್ಲಿ ಇಮಿಡಿಯೇಟ್ ನಮಗೆ ಅವೈಲೇಬಿಲಿಟಿ ಇರ್ತಕ್ಕಂಥದ್ದಾಗುತ್ತೆ. ಹಾಗೆ ಮಿನಿಮೈಸೇಷನ್ ಆಫ್ ರಿಸ್ಕನ್ನು ಮಿನಿಮೈಸ್ ಮಾಡೋದಕ್ಕೂ ಕೂಡ ನಮಗಿದು ಹೆಲ್ಪ್ ಆಗುತ್ತೆ. ಹೇಗೆ ಅಂತಂದರೆ, ಈಗ ಎಟ್ ಎ ಟೈಮ್ ನಮಗೆ ಯಾವುದಾದ್ರೂ ಬಿಗ್ ಆರ್ಡರ್ಸ್ ಬಂದಾಗ, ಮ್ಯಾನುಫ್ಯಾಕ್ಚರಿಂಗ್ ಆರ್ಡರ್ಸ್ ಬಂದಾಗ ನಮಗಿಲ್ಲಿ ಸ್ಟೋರ್ಸ್ ಇತ್ತು ಅಂತಂದರೆ, ಅಷ್ಟು ರಾ ಮಟೀರಿಯಲ್ ನಮಗೆ ಸ್ಟೋರಲ್ಲಿ ಇತ್ತು ಅಂತಂದರೆ ನಾವು ಈಸಿಲಿ ಆರ್ಡ್ರನ್ನ ಏನು ಮಾಡ್ಬೋದು ರೀ, ಕಂಪ್ಲೀಟ್ ಮಾಡ್ಬೋದು. ಇನ್ ಕೇಸ್ ನಮಗೆ ಶಾರ್ಟೇಜ್ ಆಯಿತು ಅಂದರೆ ನಾವು ಆರ್ಡ್ರನ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಈ ರೀತಿಯ ಪ್ರಾಬ್ಲಮ್ಸನ್ನು ಫೇಸ್ ಮಾಡುವಂಥ ಸಿಚುವೇಶನ್ ಬಂದಾಗ ನಾವೇನು ಮಾಡ್ತೀವಿ, ಸಮ್ ಲೆವೆಲ್ಸ್ ಆಫ್ ಸ್ಟಾಕ್ ಲೆವೆಲ್ಸ್ ಏನು ಮೇಂಟೆನೆನ್ಸ್ ಮಾಡ್ತೀವಿ, ಯೂಸಿಂಗ್ ಆಫ್ ದಟ್ ಲೆವೆಲ್ಸ್ ಫೇಸ್ ದಿಸ್ ಟೈಪ್ ಆಫ್ ದಿ ರಿಸ್ಕ್. ಈಗ ನೋಡಬೇಕಾದಾಗ ನಾವು ಮಿನಿಮಮ್ ಸ್ಟಾಕ್ ಲೆವೆಲ್ ಇರುತ್ತೆ, ಅಥವಾ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಆಗಿರುತ್ತೆ, ರೀಆರ್ಡರಿಂಗ್ ಲೆವೆಲ್ಸ್ ಇರುತ್ತೆ, ಆಮೇಲೆ ಡೇಂಜರಸ್ ಸ್ಟಾಕ್ ಲೆವೆಲ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ಡಿಫ್ರೆಂಟ್ ಲೆವೆಲ್ಸಲ್ಲಿ ನಾವು ಮೇಂಟೆನೆನ್ಸನ್ನು ಮಾಡ್ತಾ ಹೋದಾಗ ಸೊ ನಮಗೆ ಆಗ್ತಕ್ಕಂಥ ರಿಸ್ಕನ್ನು ಮಿನಿಮೈಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಪರ್ಚೇಸ್ ಆಫ್ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಎಟ್ ದಿ ರೀಸನೇಬಲ್ ರೇಟ್. ಮಟೀರಿಯಲ್ ಪರ್ಚೇಸ್ ಮಾಡೋದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ, ನಮಗೆ ಇಮಿಡಿಯೇಟ್ ಅವಶ್ಯಕತೆ ಇದೆ ಅಂದಾಗ ಇಮಿಡಿಯೇಟ್ ನಾವು ಪರ್ಚೇಸ್ ಮಾಡೋಕ್ಕೆ ಹೋದಾಗ ನಮಗೆ ಅಲ್ಲಿ ಎಷ್ಟೇ ಪ್ರೈಸ್ ಹೇಳಿದ್ರು ನಾವು ತೊಗೋಬೇಕಾದಂಥ ಪರಿಸ್ಥಿತಿಯಲ್ಲಿರ್ತೀವಿ. ಹಾಗಾಗಬಾರ್ದು ಅಂತಂದರೆ ನಾವೇನು ಮಾಡ್ತೀವಿ, ಮುಂಚಿತವಾಗಿಯೇ ರೀಸನೇಬಲ್ ಪ್ರೈಸಲ್ಲಿನೇ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಆರ್ಡರ್ಸ್ನ ಕಂಪ್ಲೀಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಪರ್ಚೇಸಿಂಗ್ ಕ್ವಾಲಿಟಿ ಆಫ್ ಮಟೀರಿಯಲ್ ಎಟ್ ರೀಸನೇಬಲ್ ರೇಟ್ಸ್, ಕ್ವಾಲಿಟಿನೂ ಇರಬೇಕು, ಜೊತೆಗೆ ರೀಸನೇಬಲ್ ಪ್ರೈಸಲ್ಲಿ ಕೂಡ ನಾವು ಪರ್ಚೇಸ್ ಮಾಡೋದಕ್ಕೆ ಮಟೀರಿಯಲ್ಸ್ ಕಂಟ್ರೋಲು ಹೆಲ್ಪ್ ಆಗ್ತಾ ಹೋಗುತ್ತೆ. ಹೇಗೆ ಅಂತಂದರೆ, ಈಗ ನಮಗೆ ಮಟೀರಿಯಲ್ ಕಂಟ್ರೋಲ್ ಮಾಡೋದ್ರಿಂದ ಸ್ಟೋರ್ಸಲ್ಲಿ ನಮಗೆ ಯಾವಾಗಲೂ ಮಿನಿಮಮ್ ಎಷ್ಟು ಸ್ಟಾಕ್ ಬೇಕಾಗಿರುತ್ತೋ ಅಷ್ಟನ್ನು ನಾವು ಸ್ಟೋರ್ ಮಾಡಿಟ್ಟಿರ್ತೀವಿ. ಈ ರೀತಿಯಾಗಿದ್ದಾಗ ನಮಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಿಗೆ ಏನೂ ಪ್ರಾಬ್ಲಮ್ ಬರದೇ ಇರೋ ರೀತಿ ನಮ್ಮ ವರ್ಕ್ ಕಂಟಿನ್ಯೂಯಸ್ ಆಗಿರುತ್ತೆ. ಸೊ ಈ ರೀತಿ ಮಟೀರಿಯಲ್ಸ್ ಎಲ್ಲ ಅವೈಲೇಬಲ್ ಇತ್ತು ಅಂದಾಗ ಆವಾಗ ನಾವು ಎಕ್ಸ್ಟ್ರಾ ಮಟೀರಿಯಲ್ಸ್ ಪರ್ಚೇಸ್ ಮಾಡಬೇಕಾದಾಗ ನಾವು ಬೇರೆ ಕಡೆಯಿಂದ ತರಿಸ್ಕೊಳ್ತಾ ಇದ್ದೀವಿ ಅಂತಂದರೂ ಕೂಡ ಅಲ್ಲಿ ನಮಗೆ ಜಾಸ್ತಿ ಟೈಮ್ ತೊಗೊಂಡ್ರೂ ಕೂಡ ಅಲ್ಲಿ ತನಕ ಆ ಟೈಮ್ವರೆಗೂ ನಾವು ವೇಟ್ ಮಾಡಿ ತರಿಸ್ಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ. ಅದೇ ಏನಾದರೂ ನಮಗೆ ಶಾರ್ಟೇಜ್ ಆಗಿತ್ತು ಮಟೀರಿಯಲ್ ಪ್ರೊಡಕ್ಷನ್ಸಿಗೆ ಅಂತ ಅಂದಾಗ ಸೊ ನಾವು ಆ ಟೈಮನ್ನು ತನಕ ವೇಟ್ ಮಾಡೋಕ್ಕಾಗೋದಿಲ್ಲ. ಅಂಥ ಸಿಚುವೇಶನ್ ಬಂದಾಗ ನಾವೇನು ಮಾಡ್ತೀವಿ, ನಿಯರೆಸ್ಟ್ ಪ್ಲೇಸ್ನಲ್ಲಿನೇ ಮಟೀರಿಯಲ್ಸನ್ನು ತೊಗೊಳ್ತಾ ಬರ್ತೀವಿ. ಆವಾಗ ನಮಗೆ ಆ ಮಟೀರಿಯಲ್ ಪರ್ಚೇಸಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಕ್ಕಂಥ ಸಿಚುವೇಶನ್ಸ್ ಇರುತ್ತೆ. ಹೀಗಾಗಿ ನಾವು ಮಟೀರಿಯಲ್ ಕಂಟ್ರೋಲ್ ಮಾಡೋದ್ರಿಂದ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಸನ್ನು ರೀಸನೇಬಲ್ ಪ್ರೈಸ್ಗೆ, ಜೊತೆಗೆ ಕ್ವಾಲಿಟಿ ಆಫ್ ಮಟೀರಿಯಲ್ಸನ್ನು ಪರ್ಚೇಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರಿವೆಂಟಿಂಗ್ ಆಫ್ ವೇಸ್ಟೇಜ್ ಆಫ್ ಮಟೀರಿಯಲ್ಸ್, ಈಗ ನಾವೇನು ಮಾಡ್ತೀವಿ, ಕ್ವಾಂಟಿಟೀಸ್ ಬೇಸ್ ಮೇಲೆ
ಮಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತಾ ಬರ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ಸ್ಗೆ, ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ. ಇದರಿಂದಾಗಿ ನಾವು ವೇಸ್ಟೇಜಸನ್ನು ಕೂಡ ರೆಡ್ಯೂಸ್ ಮಾಡ್ಬೋದು. ಅನ್ನೆಸೆಸರಿ ಮಟೀರಿಯಲ್ಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಹೋಗಿಲ್ಲ ಅಂತಂದರೆ ಎಷ್ಟು ಬೇಕು ಅಷ್ಟೇ ಕ್ವಾಂಟಿಟಿ ಬೇಸ್ ಮೇಲೆ ನಾವು ಇಶ್ಯೂ ಮಾಡಿದಾಗ ಅಲ್ಲಿ ವೇಸ್ಟೇಜಸ್ ಕೂಡ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಮಿನಿಮಮ್ ವರ್ಕಿಂಗ್ ಕ್ಯಾಪಿಟಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ನಮಗೆ ಇನ್ವೆಸ್ಟ್ಮೆಂಟನ್ನು ಕೂಡ ನಾವು ಮಿನಿಮಮ್ ವರ್ಕಿಂಗ್ ಕ್ಯಾಪಿಟಲ್ ಬೇಸ್ ಮೇಲೇ ಇನ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ದ ಲಾಸ್ಟ್ ಒನ್, ಮೇಂಟೆನ್ಸ್ ಆಫ್ ಸ್ಟಾಕ್ ಅಪ್ರೋಪ್ರಿಯೇಟ್ ಸ್ಟಾಕ್. ಸೊ ನಾವು ನಮಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದ್ರ ಬೇಸ್ ಮೇಲೆ ಡಿಫ್ರೆಂಟ್ ಟೆಕ್ನಿಕ್ಸ್ ಬೇಸ್ ಮೇಲೆ ನಾವು ಸ್ಟಾಕ್ಸನ್ನು ಮೇಂಟೆನೆನ್ಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಮಟೀರಿಯಲ್ಸ್ ಕಂಟ್ರೋಲಿಂದ ನಾವು ಆರ್ಡರ್ಸ್ ಬೇಸ್ ಮೇಲೆ ಎಕ್ಸ್ಟ್ರಾ ಮಟೀರಿಯಲ್ಸನ್ನು ಟೆಕ್ನಿಕ್ಸ್ ಅಥವಾ ಲೆವೆಲ್ಸ್ ಆಫ್ ಬೇಸಸ್ ಏನಿದಾವಲ್ರಿ, ಮಿನಿಮಮ್, ಮ್ಯಾಕ್ಸಿಮಮ್, ರೀಆರ್ಡರ್, ಡೇಂಜರಸ್, ಆ ರೀತಿಯಾಗಿ ಸಮ್ ಲೆವೆಲ್ಸ್ ಮೇಲೆ ನಾವು ಸ್ಟಾಕನ್ನು ಸ್ಟೋರ್ ಮಾಡಿಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ದೀಸ್ ಆರ್ ದಿ ನೀಡ್ಸ್ ಆಫ್ materials control. Thank you.